ಬಿಲ್ಲಾಡಿಯಿಂದ ಜಾನುವಾರು ಕಟ್ಟೆ ಬಿಲ್ಲಾಡಿಯಿಂದ ಮಾತಾಡುದು. ಮಾತಾಡಿ ಮೇಡಮ್, ಮಾತಾಡಿ, ಕೇಳಿಸ್ತಾ ಇದೆ. ಮಾತಾಡಿ ಮಾತಾಡಿ ಮಾತಾಡಿ, ಕೇಳಿಸ್ತಾ ಇದೆ. ನಮ್ಮ ಪಪ್ಪನಿಗೆ ಬಂದ್ಬಿಟ್ಟು ಒಂದು ಸ್ಟ್ರೋಕ್ ಆಯ್ತಾ, ಒಂದು ಫುಲ್ ಬಲಗೈಯಿಂದ ಫುಲ್ ಇದು ಸ್ಟ್ರೋಕ್ ಆಗ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಖರ್ಚು ಮಾಡಿದ್ವಿ. ಹಾಸ್ಪಿಟಲ್ಗೆಲ್ಲ ಹೋಗ್ಬಿಟ್ಟು ಅಂದ್ರೆ ಬಲಗೈಯಿಂದ ಹ್ಯಾಂಡ್ ಮೇಲೆ ಮಾಡ್ಲಿಕ್ಕೆ ಆಗುದಿಲ್ಲ, ಊಟ ತಿನ್ನಿಸಿ ಎಂತ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕಡೆಗೆ ಬ್ರೈನ್ ಎಲ್ಲ ವೀಕ್ ಆಗಿತ್ತು, ಯಾರನ್ನು ಗುರುತಿಸುವ ಪರಿಸ್ಥಿತಿಯು ಅಪ್ಪನಿಗೆ ಇರ್ಲಿಲ್ಲ, ಆ ತರದ್ದು ಪರಿಸ್ಥಿತಿ. ಮನೆಯಲ್ಲಿ ಅಂದ್ರೆ ತುಂಬಾ ಬಡತನ, ಅವರಿಗೆ ಖರ್ಚು ಮಾಡುವಷ್ಟು ಪವರ್ ಇರ್ಲಿಲ್ಲ ನಮ್ಗೆ. ಆಮೇಲೆ ನಮ್ಗೆ ಈ ಬಯೋಟೋರಿಯಂ ಬಗ್ಗೆ ನಮ್ಮ ರುಕ್ಮಿಣಿ ಶೆಟ್ಟಿ ಅವ್ರು ನಮ್ಗೆ ಅದ್ರ ಬಗ್ಗೆ ಎಲ್ಲ ಕೊಟ್ಟು ಹೇಳಿದ್ಮೇಲೆ ನಾವು ಪಪ್ಪನಿಗೆ ಅದನ್ನು ಯೂಸ್ ಮಾಡಿದ್ದೇವೆ. ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಕೊಂಡು ಯೂಸ್ ಮಾಡಿದಕ್ಕೆ ನಮ್ಗೆ ಅದರಿಂದ ಒಳ್ಳೆ ರಿಸಲ್ಟ್ ಬಂತು. ನಮ್ಮ ಪಪ್ಪ ಈಗ ಆರಾಮವಾಗಿ ಎಲ್ಲ ಅವರ ಕೆಲಸವನ್ನು ಅವರೇ ಮಾಡುವಂತ ಪರಿಸ್ಥಿತಿ ಈಗ ಇದಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗಾಗಿ ನಾವು ಈ ಬಯೋಟೋರಿಯಂಗೆ ಸಾಗರ್ ಜೋಶಿ ಅವರಿಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೇವೆ ಮೇಡಮ್. ಓಕೆ ಓಕೆ, ಖುಷಿ ಆಯ್ತು ನೋಡಿ. ಸರಿತಾ ಮೇಡಮ್ ಉಡುಪಿಯಿಂದ ಮಾತಾಡಿದ್ದು ನೋಡಿ, ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ಸ್ಟ್ರೋಕ್ ಅನ್ನುವಂಥದ್ದು ನೋಡಿ, ಬ್ಲಡ್ ಕ್ಲಾಟ್ ಇಂದ ಆಗುವಂತದ್ದು ನೋಡಿ, ಒಂದು ಸೊಲ್ಯೂಷನ್ ಎಷ್ಟೋ ಜನರಿಗೆ ಈ ಒಂದು ಸ್ಟ್ರೋಕ್ ಇಂದ ಇವನ್ ನಾನು ಕೂಡ ಎಷ್ಟೋ ಜನರನ್ನ ಸ್ಟ್ರೋಕ್ ನಿಂದ ರಕ್ಷಿಸಿದ್ದೇನೆ. ಯಾಕಂದ್ರೆ ಇದೊಂದು ಖುಷಿ ಆಗತ್ತೆ, ಬೇಗ ನಮ್ಗೆ ರಿಸಲ್ಟ್ ಬರುತ್ತೆ, ಪ್ರಾಪರ್ ಆಗಿ ಯೂಸ್ ಮಾಡಿದ್ರಾಯ್ತು. ಆಗ ರಿಸಲ್ಟ್ ಬಂದೇ